ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿನ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಮಾನಕ ವಿಚಲನೆಯನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ಈ ರೀತಿಯಾಗಿ ನಿಮಗೆ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಕ್ಯಾಲ್ಕುಲೇಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ದಿ ಫಾಲೋವಿಂಗ್ ಡಾಟಾ. 2018 MA ಎಕನಾಮಿಕ್ಸ್ನ ಹಳೆ ಕ್ವಶನ್ ಪೇಪರ್ ಇದು. ಅದರಲ್ಲಿ ಈ ಕ್ವಶನನ್ನು ಕೇಳಿದರು, ಕ್ಯಾಲ್ಕುಲೇಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ದಿ ಫಾಲೋವಿಂಗ್ ಡಾಟಾ ಅಂತ ಹೇಳಿ. ಸೊ ಅವರು ಮೊದಲಿಗೆ ನಿಮಗೆ CIನ ಕೊಟ್ಟಿರ್ತಾರೆ, ಕ್ಲಾಸ್ ಇಂಟರ್ವಲ್ ಅಂದರೆ ವರ್ಗಾಂತರ, ಮತ್ತು Fಅನ್ನು ಕೊಟ್ಟಿರ್ತಾರೆ ಅಂದರೆ ಆವೃತ್ತಿ, ಫ್ರೀಕ್ವೆನ್ಸಿ ಅಂತ ಹೇಳಿ. ಸೊ ಮೊದಲು ನೀವು ಅದನ್ನು ಇಲ್ಲಿ ಬರ್ಕೋಬೇಕು. CI ಎಷ್ಟು ಕೊಟ್ಟಿದ್ದಾರೆ? 0 ರಿಂದ 10, 10 ರಿಂದ 20, 20 ರಿಂದ 30, 30 ರಿಂದ 40, 40 ರಿಂದ 50. ಹಾಗೆ ಫ್ರೀಕ್ವೆನ್ಸಿ 8, 10, 14, 12, 6. ನೆಕ್ಸ್ಟ್ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಎಕ್ಸನ್ನು ಕಂಡುಹಿಡಿಬೇಕು. ಎಕ್ಸ್ ಅಂತ ಅಂದರೆ ಇಲ್ಲಿ ಮಧ್ಯಾಂಕ, ಅಂದರೆ ಈ 0 ದಿಂದ 10 ಇದರ ಮಧ್ಯದಲ್ಲಿ ಇರುವಂತಹ ಸಂಖ್ಯೆಯನ್ನು ನೀವಿಲ್ಲಿ ಬರ್ಕೋಬೇಕು. 0 ದಿಂದ 10ರ ಮಧ್ಯದಲ್ಲಿರುವಂಥ ಸಂಖ್ಯೆ 5, 10 ರಿಂದ 20ರ ಮಧ್ಯದಲ್ಲಿರೋದು 15, ಅದೇ ರೀತಿ ನೆಕ್ಸ್ಟ್ 25, 35, 45. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ F ಇಂಟು ಎಕ್ಸ್ ಮಾಡಬೇಕು. ಅಂದರೆ ಇದನ್ನು ಇಂಟು ಮಾಡಬೇಕು. 8 5ಲಿ 40, 15 10ಲಿ 150, 25 ಇಂಟು 14 350, 35 ಇಂಟು 12 420, 45 ಇಂಟು 6 270. ನೆಕ್ಸ್ಟ್ ನೀವೇನು ಕಂಡುಹಿಡಿಬೇಕಪ್ಪ ಅಂದರೆ ಡಿಯನ್ನು ಕಂಡುಹಿಡಿಬೇಕು. ಡಿಯನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ಅದಕ್ಕೊಂದು ಸೂತ್ರ ಇದೆ. D = x - m. ಯಾವ ರೀತಿಯಾಗಿ ಮಾಡಬೇಕಪ್ಪ ಇದನ್ನು ಅಂತಂದರೆ, ಮೊದಲು ನೀವು ಸರಾಸರಿಯನ್ನು ಕಂಡುಹಿಡ್ಕೋಬೇಕು. ಸರಾಸರಿ ಕಂಡುಹಿಡಿಯುವಂಥ ಸೂತ್ರ x ಬಾರ್ = ಸಿಗ್ಮಾ fx ಡಿವೈಡೆಡ್ ಬೈ ಸಿಗ್ಮಾ f. ಸಿಗ್ಮಾ fx ಅಂತ ಅಂದರೆ ಏನು? ಇದನ್ನಿಷ್ಟು ಟೋಟಲ್ನ ಮಾಡ್ಕೋಬೇಕು. ಸಿಗ್ಮಾ ಅಂತ ಅಂದರೆ ಟೋಟಲ್ 40 + 150 + 350 + 420 + 230 ಎಷ್ಟು ಬರುತ್ತೆ? 1230 ಬರುತ್ತೆ. ನೆಕ್ಸ್ಟ್ ಎಫನ್ನು ನೀವು ಟೋಟಲ್ ಮಾಡಬೇಕು, ಯಾಕಂದರೆ ಇಲ್ಲಿ ಸಿಗ್ಮಾ ಎಫ್ ಕೇಳಿದ್ದಾರೆ. 8 + 10 + 14 + 12 + 6 ಟೋಟಲ್ ಮಾಡಿದರೆ ಸಿಗ್ಮಾ ಎಫ್ = 50 ಬರುತ್ತೆ. ಇದನ್ನು ಸೂತ್ರದಲ್ಲಿ ಅಪ್ಲೈ ಮಾಡಬೇಕು. 1230 ಡಿವೈಡೆಡ್ ಬೈ 50. ಇದನ್ನು ಭಾಗಾಕಾರ ಮಾಡಿದರೆ ನಮಗೆ 24.6 ಸಿಗುತ್ತೆ. ಇದೇನು ಎಕ್ಸ್ ಬಾರ್ ಅಂದರೆ ಸರಾಸರಿ. ಈ 24.6ಅನ್ನು ನಾವೇನು ಮಾಡಬೇಕು? ಈ ಎಕ್ಸ್ನಲ್ಲಿ ಕಳೀತಾ ಹೋಗಬೇಕು. ಅಂದರೆ ಇಲ್ಲಿ 5 ಇದೆ, ಎಕ್ಸ್ ಮೊದಲನೇದು. 5 - 24.6 ಮಾಡಿದರೆ -19.6 ಬರುತ್ತೆ. ಕ್ಯಾಲ್ಕುಲೇಟ್ರಲ್ಲಿ ಮಾಡಿ ನೋಡಿ. ನೆಕ್ಸ್ಟ್ 15 - 24.6 ಅಂತ ಅಂದರೆ -9.6. ನೆಕ್ಸ್ಟ್ 25 - 24.6 ಮಾಡಿದರೆ 0.4 ಬರುತ್ತೆ. 35 - 24.6 ಮಾಡಿದರೆ 10.4. 45 - 24.6 ಮಾಡಿದರೆ 20.4. ನೆಕ್ಸ್ಟ್ ಏನು ಮಾಡಬೇಕಂತ ಅಂದರೆ D² ಮಾಡಬೇಕು. ಅಂದರೆ ಇದೇನು ನಮಗೆ ಸಿಕ್ಕಿದೆ ಅಲ್ಲ, ಇದು D, ಇದನ್ನು ಸ್ಕ್ವೇರ್ ಮಾಡಬೇಕು. ಅಂದರೆ ನೀವು ಕ್ಯಾಲ್ಕುಲೇಟರಲ್ಲಿ ಏನು ಮಾಡಬೇಕು? -19.6 ಇಂಟು -19.6 ಮಾಡಬೇಕು. ಆವಾಗ ನಿಮಗೆ D² ಸಿಗುತ್ತೆ. ಇಲ್ಲಿ ಮೈನಸನ್ನು ಕನ್ಸಿಡರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ. ಸೊ ಕ್ಯಾಲ್ಕುಲೇಟರಲ್ಲಿ ನೀವು 19.6 ಇಂಟು 19.6 ಮಾಡಿದರೆ 384.16 ಬರುತ್ತೆ. ಅದೇ ರೀತಿ ಮೈನಸ್ ಏನು ಹಾಕೋದು ಬೇಡ. 9.6 ಇಂಟು 9.6 ಮಾಡಿದರೆ 92.16. 0.4 ಇಂಟು 0.4 ಮಾಡಿದರೆ 0.16. 10.4 ಇಂಟು 10.4
108.16. 20.4 ಇಂಟು 20.4 ಮಾಡಿದರೆ 416.16. ನೆಕ್ಸ್ಟ್ ನೀವೇನು ಮಾಡಬೇಕಪ್ಪ ಅಂದರೆ ಎಫ್ ಡಿ ಸ್ಕ್ವೇರ್ ಮಾಡಬೇಕು. ಎಫ್ ಡಿ ಸ್ಕ್ವೇರ್ ಹೇಗೆ ಮಾಡೋದು? ಆಲ್ರೆಡಿ ಇಲ್ಲಿ ಎಫ್ ಇದೆ, ನಮ್ಮ ಹತ್ರ ಸಿಕ್ಕಿದೆ. ಈಗ ಡಿ ಸ್ಕ್ವೇರನ್ನು ಕೂಡ ಕಂಡುಹಿಡ್ದಿದ್ದೀವಿ. ಸೊ ಇದನ್ನು ಇಂಟು ಮಾಡಬೇಕು. 8 ಇಂಟು 384.16 ಮಾಡಬೇಕು. 3073.28 ಉತ್ತರ ಬರುತ್ತೆ. ಕ್ಯಾಲ್ಕುಲೇಟ್ರಲ್ಲಿ ಮಾಡಿ ನೋಡಿ. 10.92 10 ಇಂಟು ಮಾಡಬೇಕು. 92.16 ಮಾಡಿದರೆ 921.6. ನೆಕ್ಸ್ಟ್ 14 ಇಂಟು 0.16 ಮಾಡಿದರೆ 2.24. 12 ಇಂಟು 108.16 ಮಾಡಿದರೆ 1297.92. 6 ಇಂಟು 416.16 ಮಾಡಿದರೆ 2496.96. ಸೊ ಇದನ್ನು ನೀವು ಟೋಟಲ್ಲಾಗಿ ಕೂಡಿಸ್ಕೋಬೇಕು. ಅಂದರೆ ನಮಗೆ ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಸಿಗುತ್ತೆ. ಇದನ್ನಿಷ್ಟು ಟೋಟಲ್ ಮಾಡಿಕೊಂಡಾಗ ನಮಗೆ 7792 ಬರುತ್ತೆ. ಈಗ ನೀವು ಏನು ಮಾಡಬೇಕಪ್ಪ ಅಂದರೆ ಮಾನಕ ವಿಚಲನೆ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ತೀವಿ. ಅದರ ಸೂತ್ರ ಏನಿದೆ? ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್, ಅಥವಾ ಸಿಗ್ಮಾ ಎಫ್ ಅಂತ ಕೂಡ ಹೇಳ್ತೀವಿ. ಅದಕ್ಕೆ ಸ್ಕ್ವೇರ್ ರೂಟ್ ಸೂತ್ರದಲ್ಲಿ ಹಾಕೋಣ. ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಅಂತ ಅಂದರೆ 7792. ನೆಕ್ಸ್ಟ್ ಎನ್ ಅಂತ ಅಂದರೆ ಇದೆ ಸಿಗ್ಮಾ ಎಫ್ 50 ಸ್ಕ್ವೇರ್ ರೂಟ್. ಮೊದಲಿಗೆ ನೀವು 7792 ಡಿವೈಡೆಡ್ ಬೈ 50 ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ರಲ್ಲಿ 155.84 ಬರುತ್ತೆ. 155.84 ಸ್ಕ್ವೇರ್ ರೂಟಿಂದ ತೆಗಿಬೇಕು. ಆವಾಗ ಉತ್ತರ ಏನು ಬರುತ್ತೆ ಅಂದರೆ 12.48. ಇದು ನಮ್ಮದು ಏನು ಮಾನಕ ವಿಚಲನೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಕ್ಯಾಲ್ಕುಲೇಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ದಿ ಫಾಲೋವಿಂಗ್ ಡಾಟಾ ಅಂಥೇಳಿ ಕ್ವಶನನ್ನು ಕೊಟ್ಟಿರ್ತಾರೆ. ಅಂದರೆ ಮಾನಕ ವಿಚಲನೆಯನ್ನು ಕಂಡುಹಿಡಿಯಿರಿ ಅಂಥೇಳಿ. ಸಿ ಐ ಕೊಟ್ಟಿರ್ತಾರೆ, ಕ್ಲಾಸ್ ಇಂಟರ್ವಲ್ ವರ್ಗಾಂತರವನ್ನು ಅವರೇ ಕೊಟ್ಟಿರ್ತಾರೆ. ಇದು ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ, ಆವೃತ್ತಿಯನ್ನು. ಅದು ಹೇಗಿತ್ತು ಹಾಗೆ ನೀವು ಇಲ್ಲಿ ಬರ್ಕೊಳ್ತೀರಾ. ಮೊದಲಿಗೆ ಸಿ ಐನ ಬರ್ಕೊಳ್ತೀರಾ, ಎಫನ್ನು ಬರ್ಕೋತೀರಾ. ನೀವೇನು ಮಾಡಬೇಕು? ಈ 1 2 3 4 5 ಕಾಲಮನ್ನು ನೀವು ಕಂಡುಹಿಡಿಬೇಕಾಗತ್ತೆ. ಯಾವ ರೀತಿ ಕಂಡುಹಿಡಿಯೋದು? ಮೊದಲಿಗೆ ಮಧ್ಯಾಂಕವನ್ನು ಕಂಡುಹಿಡಿತೀರಾ. ಅಂದರೆ ಇದರ ನಡುವೆ ಇರುವಂತಹ ಸಂಖ್ಯೆ ಮಧ್ಯಾಂಕವನ್ನು ಇಲ್ಲಿ ಬರ್ಕೋತೀರಾ. ನೆಕ್ಸ್ಟ್ ಎಫ್ ಇಂಟು ಎಕ್ಸ್, ಇದನ್ನು ಗುಣಿಸ್ತೀರಾ. ಇದನ್ನು ಇಲ್ಲಿ ಬರ್ಕೋತೀರಾ. ಅದನ್ನ ಟೋಟಲ್ ಮಾಡ್ಕೋತೀರಾ. 1230. ಎಫನ್ನು ಟೋಟಲ್ ಮಾಡ್ತೀರಾ. ಸಿಗ್ಮಾ ಎಫ್ 50 ಬರುತ್ತೆ. 1230 ಡಿವೈಡೆಡ್ ಬೈ 50 ಮಾಡಿದಾಗ ಇಲ್ಲಿ 24.6 ಬರುತ್ತೆ. ಈ 24.6 ಇಟ್ಕೊಂಡ್ಬಿಟ್ಟು ಇವನ್ನೆಲ್ಲ ಸಂಖ್ಯೆಯನ್ನು ಕಳಿತಾ ಹೋಗಬೇಕು. 5 ಮೈನಸ್ 24.6, 15 ಮೈನಸ್ 24.6, 25 ಮೈನಸ್ 24.6 ಈ ರೀತಿ ಕಳಿತಾ ಹೋದರೆ ನಮಗೆ ಡಿ ಸಿಗುತ್ತೆ. ಸೊ ಡಿಯನ್ನು ಕಂಡು ಹಿಡಿದ ನಂತರ ನೀವೇನು ಮಾಡ್ತೀರಾ? ಡಿ ಸ್ಕ್ವೇರನ್ನು ಮಾಡ್ತೀರಾ. ಡಿ ಸ್ಕ್ವೇರ್ ಹೇಗೆ ಮಾಡೋದು? 19.6 ಇಂಟು 19.6 ಆವಾಗ 384.16 ಬರುತ್ತೆ. ಮೈನಸ್ ಹಿಡಿದ್ರೂ ನಡೆಯುತ್ತೆ, ಬಿಟ್ಟರು ನಡೆಯುತ್ತೆ. ಯಾಕಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್. ನೆಕ್ಸ್ಟ್ 9.6 ಇಂಟು 9.6 92.16. ಈ ರೀತಿ ಈ ಡಿಯನ್ನೆಲ್ಲ ಇಂಟು ಮಾಡಿಬಿಟ್ಟು ಇದನ್ನೇ ಸೇಮ್ ನೀವು ಗುಣಿಸಿದಾಗ ನಿಮಗೆ ಡಿ ಸ್ಕ್ವೇರ್ ಸಿಗುತ್ತೆ. ನೆಕ್ಸ್ಟ್ ಏನು ಮಾಡ್ಕೋಬೇಕು? ಎಫ್ ಡಿ ಸ್ಕ್ವೇರ್. ಎಫ್ ಇಲ್ಲಿರುತ್ತೆ, ಡಿ ಸ್ಕ್ವೇರನ್ನು ಇಲ್ಲಿ ಕಂಡು ಹಿಡ್ದಿರ್ತೀರ. ಸೊ ಇದನ್ನು ಇಂಟು ಮಾಡಬೇಕು. 8 ಇಂಟು 384.16 3073 ಇಂಟು 2 8. 10 ಇಂಟು 92.16 921.6. ಈ ರೀತಿ ಈ ಎಫನ್ನು ಮತ್ತು ಡಿ ಸ್ಕ್ವೇರನ್ನು ಗುಣಿಸ್ಬೇಕು. ಆವಾಗ ನಿಮಗೆ ಎಫ್ ಡಿ ಸ್ಕ್ವೇರ್ ಸಿಗುತ್ತೆ. ಆಗ ನೀವೇನು ಮಾಡ್ತೀರಾ? ಟೋಟಲ್ ಮಾಡ್ಕೋತೀರಾ. ಟೋಟಲ್ ಅಂದರೆ ಇದು ಸಿಗ್ಮಾ ಅಥವಾ ಸಮೇಷನ್. ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಎಷ್ಟು ಬಂತು? 7792 ಬಂತು. ನೆಕ್ಸ್ಟ್ ಇದು ಸೂತ್ರ ಇದೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ದು. ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಅಥವಾ ಸಿಗ್ಮಾ ಎಫ್ ಅಂತ ಹೇಳ್ಬೋದು.
ನೀವೇನು ಮಾಡ್ತೀರಾ, ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಇಲ್ಲಿ ಸಿಕ್ಕಿರುತ್ತೆ 7792 ಡಿವೈಡೆಡ್ ಬೈ 50. ಇಲ್ಲಿ 50 ಇದೆ, ಇದನ್ನು ಇಲ್ಲಿ ಬರ್ಕೋತೀರಾ. ಮೊದಲಿಗೆ ನೀವೇನು ಮಾಡ್ತೀರಾ, ಇದನ್ನು ಡಿವೈಡೆಡ್ ಬೈ ಮಾಡ್ಕೋತೀರಾ. 7792 ಡಿವೈಡೆಡ್ ಬೈ 50 ಎಷ್ಟು ಬರುತ್ತೆ, 155.84. ನೆಕ್ಸ್ಟ್ ನೀವು ಕ್ಯಾಲ್ಕುಲೇಟರಲ್ಲಿ 155.84 ಸ್ಕ್ವೇರ್ ರೂಟ್ ಈ ಸಿಂಬಾಲನ್ನು ಹೊಡೆದು ಈಸ್ ಈಕ್ವಲ್ ಟು ಕೊಟ್ಟರೆ ನಿಮಗೆ 12.48 ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಿಮಗೆ ಸಿಗುತ್ತೆ.